ಮುಕ್ತ ಆರ್ಥಿಕತೆಯ ಎರಡನೇ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಷಯ ವ್ಯಾಪಾರ. ವ್ಯಾಪಾರ ಅಂದ್ರೆ ಏನು ಡಿಸ್ಕಷನ್ ಮಾಡೋಣಂತ. ವ್ಯಾಪಾರದಲ್ಲಿ ಎಷ್ಟು ಪ್ರಕಾರಗಳು, ಅದೇ ರೀತಿ ಆಂತರಿಕ ವ್ಯಾಪಾರ ಎಂದರೇನು, ಬಾಹ್ಯ ವ್ಯಾಪಾರ ಎಂದರೇನು ಅಂತೇಳಿ ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ ವ್ಯಾಪಾರ ಎಂದರೆ ಬಹಳ ಸಿಂಪಲ್ ನೋಡ್ರಿ. ವ್ಯಾಪಾರ ಮಾಡ್ಬೇಕಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಕ್ತಿಗಳು ಇರಬೇಕು. 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಕ್ತಿಗಳು ಹಣವನ್ನು ಮಾಧ್ಯಮವಾಗಿಡಿಸಿಕೊಂಡು ಸರಕು ಮತ್ತು ಸೇವೆಗಳನ್ನು ವಿನಿಮಯ ಮಾಡಿಕೊಳ್ಳುವುದಕ್ಕೆ ವ್ಯಾಪಾರ ಎನ್ನುತ್ತೇವೆ. ವ್ಯಾಪಾರ ಅಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಕ್ತಿಗಳು ಹಣವನ್ನ ಮಾಧ್ಯಮವಾಗಿಟ್ಟುಕೊಂಡು ಸರಕು ಮತ್ತು ಸೇವೆಗಳು, ಸರಕುಗಳಪ್ಪ ಅಂದ್ರೆ ಟ್ಯಾಂಜಿಬಲ್ ಗೂಡ್ಸ್, ಸೇವೆಗಳಪ್ಪ ಅಂದ್ರೆ ಬಳಸುವಂತಹ ವಸ್ತುಗಳಿಗೆ ಸೇವೆಗಳು ಅಂತೇಳಿ ಕರಿತೀವಿ. ಇದನ್ನ ಏನಂತೇಳಿ ಕರಿತೀವಿ ಅಂದ್ರೆ ವ್ಯಾಪಾರ ಅಂತೇಳಿ ಕರಿತೀವಿ. ವ್ಯಾಪಾರದಲ್ಲಿ 2 ಪ್ರಕಾರಗಳು, ಒಂದು ಆಂತರಿಕ ವ್ಯಾಪಾರ, ಒಂದು ವಿದೇಶಿ ವ್ಯಾಪಾರ. ವ್ಯಾಪಾರದಲ್ಲಿ 2 ಪ್ರಕಾರಗಳು, ಒಂದು ಆಂತರಿಕ, ಇನ್ನೊಂದು ಏನಪ್ಪಾ ಅಂದ್ರೆ ವಿದೇಶಿ. ಆಂತರಿಕ ವ್ಯಾಪಾರವನ್ನ ದೇಶೀಯ ವ್ಯಾಪಾರ ಅಂತ ಹೇಳಿ ಕರೀತಾರ, ಹೌದಾ. ವಿದೇಶಿ ವ್ಯಾಪಾರವನ್ನ ಬಾಹ್ಯ ವ್ಯಾಪಾರ ಅಂತ ಕೂಡ ಕರೀತಾರ. ಆಂತರಿಕ ವ್ಯಾಪಾರವನ್ನ ದೇಶೀಯ ವ್ಯಾಪಾರ ಅಂತ ಹೇಳಿ ಕರೀತಾರ, ವಿದೇಶಿ ವ್ಯಾಪಾರವನ್ನ ಬಾಹ್ಯ ವ್ಯಾಪಾರ ಅಂತೇಳಿ ಕರೀತಾರ. ಆಂತರಿಕ ವ್ಯಾಪಾರ ಎಂದರೆ ದೇಶದ ಗಡಿಯ ಒಳಗಡೆ, ಒಂದು ದೇಶ ತನ್ನ ಗಡಿಯ ಒಳಗಡೆ ಮಾಡುವಂತಹ ವ್ಯಾಪಾರವನ್ನ ಆಂತರಿಕ ವ್ಯಾಪಾರ ಎನ್ನುವರು. ಆಂತರಿಕ ವ್ಯಾಪಾರದಲ್ಲಿ 2 ಪ್ರಕಾರಗಳು, ಒಂದು ಸಗಟು ವ್ಯಾಪಾರ, ಎರಡನೇದು ಚಿಲ್ಲರೆ ವ್ಯಾಪಾರ. ಒಂದು ಸಗಟು ವ್ಯಾಪಾರ, ಇನ್ನೊಂದು ಚಿಲ್ಲರೆ ವ್ಯಾಪಾರ. ಸಗಟು ವ್ಯಾಪಾರ ಎಂದರೆ ದೇಶದ ಗಡಿಯ ಒಳಗಡೆ ದೊಡ್ಡ ಪ್ರಮಾಣದಲ್ಲಿ ಮಾಡುವಂತಹ ವ್ಯಾಪಾರವನ್ನು ಸಗಟು ವ್ಯಾಪಾರ ಎನ್ನುವರು. ಚಿಲ್ಲರೆ ವ್ಯಾಪಾರ ಎಂದರೆ ದೇಶದ ಗಡಿಯ ಒಳಗಡೆ ಸಣ್ಣ ಪ್ರಮಾಣದಲ್ಲಿ ಮಾಡುವಂತಹ ವ್ಯಾಪಾರವನ್ನ ಚಿಲ್ಲರೆ ವ್ಯಾಪಾರ ಎನ್ನುವರು. ದೊಡ್ಡ ಪ್ರಮಾಣದಲ್ಲಿ ನಾವು ದೇಶದ ಒಳಗೆ ಮಾಡಿದೆವಂದ್ರ ಸಗಟು ವ್ಯಾಪಾರ. ಅದೇ ಸಣ್ಣ ಪ್ರಮಾಣದಲ್ಲಿ ಮಾಡಿದೆವಂದ್ರ ಅದನ್ನ ಏನಂತೇಳಿ ಕರಿತೀವಿ ಅಂದ್ರ ಚಿಲ್ಲರೆ ವ್ಯಾಪಾರ ಅಂತೇಳಿ ಕರಿತೀವಿ. ನೆಕ್ಸ್ಟ್ 2ನೇ ಪಾಯಿಂಟ್, ವಿದೇಶಿ ವ್ಯಾಪಾರ ಎಂದರೆ ದೇಶಗಳ ಮಧ್ಯೆ ನೋಡ್ರಿ, ದೇಶದ ಒಳಗೆ ಮಾಡಿದೆವಂದ್ರ ಆಂತರಿಕದಲ್ಲಿ ಒಂದು ಸಗಟು ಬತ್ತು, ಒಂದು ಚಿಲ್ಲರೆ ಬತ್ತು. ವಿದೇಶಿ ವ್ಯಾಪಾರ ಎಂದರೆ ದೇಶಗಳ ಮಧ್ಯದಲ್ಲಿ ನಡೆಯುವಂತಹ ವ್ಯಾಪಾರವನ್ನ ವಿದೇಶಿ ವ್ಯಾಪಾರ ಅಂತೇಳಿ ಕರಿತೀವಿ. ವಿದೇಶಿ ವ್ಯಾಪಾರದಲ್ಲಿ 3 ಪ್ರಕಾರಗಳು, ಏಕಪಕ್ಷೀಯ ವ್ಯಾಪಾರ, ದ್ವಿಪಕ್ಷೀಯ ವ್ಯಾಪಾರ ಮತ್ತು ಬಹುಪಕ್ಷೀಯ ವ್ಯಾಪಾರ. ಏಕಪಕ್ಷೀಯ ವ್ಯಾಪಾರ ಎಂದರೆ ಒಂದು ಪ್ರಬಲವಾಗಿರುವಂತಹ ದೇಶ, ನೋಡ್ರಿ ಇಲ್ಲಿ ಡಯಾಗ್ರಾಮ್ ಹಾಕೋತೀವಿ ನೋಡ್ರಿ ಎಷ್ಟು ಚಂದ. ಒಂದು ಪ್ರಬಲವಾಗಿರುವಂತಹ ದೇಶ ಇನ್ನೊಂದು ದುರ್ಬಲವಾಗಿರುವಂತಹ ದೇಶದೊಂದಿಗೆ, ಒಂದು ಪ್ರಬಲವಾಗಿರುವಂತಹ ದೇಶ ಇನ್ನೊಂದು ದೇಶದೊಂದಿಗೆ ಒತ್ತಾಯ ಪೂರ್ವಕವಾಗಿ ಮಾಡುವಂತಹ ವ್ಯಾಪಾರವನ್ನ ಏಕಪಕ್ಷೀಯ ವ್ಯಾಪಾರ ಎನ್ನುವರು. ಉದಾಹರಣೆ, 1947ಕ್ಕಿಂತ ಮುಂಚೆ ಭಾರತ ಮತ್ತು ಇಂಗ್ಲೆಂಡ್ನ ಮಧ್ಯದಲ್ಲಿ ಏಕಪಕ್ಷೀಯ ವ್ಯಾಪಾರ ನಡೀತಿತ್ತು. ನಮಗೆ ಯಾವುದೇ ರೀತಿಯಾದಂಥ ಇಂಟ್ರೆಸ್ಟ್ ಇರಲಿಲ್ಲ ಅವರೊಂದಿಗೆ ವ್ಯಾಪಾರ ಮಾಡ್ಲಿಕ್ಕೆ. ಬಟ್ ಸ್ಟಿಲ್ ವಿ ಆರ್ ಅನೇಬಲ್ ಟು ಡಿನೈ. ಅವ್ರಿಗೆ ನಾವು ಏನ್ ಮಾಡ್ಲಿಕ್ಕಾಗ್ಲಿಲ್ಲ ಅಂದ್ರೆ ಅವರೊಂದಿಗೆ ನಾವು ವ್ಯಾಪಾರ ಮಾಡುವಲ್ಲ ಅಂತೇಳಿ ಹೇಳಕ್ಕಾಗ್ಲಿಲ್ಲ ನಮಗೆ. ಆದ್ರೂ ಕೂಡ ನಾವೇನ್ ಮಾಡಿದೀವಿ ಅಂದ್ರೆ ವ್ಯಾಪಾರವನ್ನ ಮಾಡಿದೀವಿ. ಅದನ್ನ ನಾವೇನಂತೇಳಿ ಕರಿತೀವಿ ಅಂದ್ರೆ ಏಕಪಕ್ಷೀಯ ವ್ಯಾಪಾರ ಅಂತೇಳಿ ಕರಿತೀವಿ. ಕ್ಲಿಯರ್? ಒಂದು ಪ್ರಬಲವಾಗಿರುವಂತಹ ರಾಷ್ಟ್ರ ಇನ್ನೊಂದು ದುರ್ಬಲವಾಗಿರುವಂತಹ ರಾಷ್ಟ್ರದೊಂದಿಗೆ ವ್ಯಾಪಾರವನ್ನು ಮಾಡಿದರೆ ಅದನ್ನು ಏಕಪಕ್ಷೀಯ ವ್ಯಾಪಾರ ಎನ್ನುವರು. 2ನೇ ಪಾಯಿಂಟ್, ದ್ವಿಪಕ್ಷೀಯ ವ್ಯಾಪಾರ ಎಂದರೆ ಸಹಮತ ಒಪ್ಪಂದದೊಂದಿಗೆ 2 ದೇಶಗಳ ಮಧ್ಯದಲ್ಲಿ ಸಹಮತ ಮತ್ತು ಒಪ್ಪಂದದೊಂದಿಗೆ ಇಬ್ಬರದು ಏನಿರ್ತದೆ ಅಂದ್ರೆ ಸಹಮತ ಇರ್ತದೆ. ಇಬ್ಬರದು ಸಹಮತ ಮತ್ತು ಒಪ್ಪಂದದ ಮಧ್ಯದಲ್ಲಿ ವ್ಯಾಪಾರ, 2 ದೇಶಗಳ ಮಧ್ಯದಲ್ಲಿ ವ್ಯಾಪಾರ ನಡೆದರೆ ಅದನ್ನು ದ್ವಿಪಕ್ಷೀಯ ವ್ಯಾಪಾರ ಎಂದು ಕರೆಯುತ್ತೇವೆ. ಇಲ್ಲಿ 2 ದೇಶಗಳಿಗೆ ಏನಿರ್ತದೆ ಅಂದ್ರೆ ಪರಸ್ಪರ ಗೌರವ ಇರ್ತದೆ. 2 ದೇಶಗಳ ಮಧ್ಯದಲ್ಲಿ ಏನಿರ್ತಂದ್ರ ಲಾಭವಾಗುವಂತಹ ಸನ್ನಿವೇಶ ಇರ್ತದ. ಪರಸ್ಪರ ಹೊಂದಾಣಿಕೆ ಮೂಲಕ ಲಾಭ ಗಳಿಸುವ ಉದ್ದೇಶದಿಂದ ಮಾಡುವಂತಹ ವ್ಯಾಪಾರವನ್ನ ದ್ವಿಪಕ್ಷೀಯ ವ್ಯಾಪಾರ ಎಂದು ಕರೆಯುತ್ತೇವೆ. ಮುಂದೆ ಬಹುಪಕ್ಷೀಯ ವ್ಯಾಪಾರ ಎಂದರೆ 3 ಅಥವಾ 3ಕ್ಕಿಂತ ಹೆಚ್ಚು ದೇಶಗಳ ಮಧ್ಯೆ ಒಪ್ಪಂದದ ಮೇರೆಗೆ ನಡೆಯುವಂತಹ ವ್ಯಾಪಾರವನ್ನು ಬಹುಪಕ್ಷೀಯ ವ್ಯಾಪಾರ ಎಂದು ಕರೆಯುತ್ತೇವೆ. ಇಲ್ಲಿ 3 ದೇಶಗಳು ಇರ್ತಾವ, ಹೌದಾ. 3 ದೇಶಗಳು ಕೂಡಿ ಏನ್ ಮಾಡ್ತಾವ ಅಂದ್ರೆ ಒಂದು ಸಂಸ್ಥೆಯನ್ನ ಸ್ಥಾಪಿಸಿಕೊಂಡು 3 ಅಥವಾ 3ಕ್ಕಿಂತ ಹೆಚ್ಚು ರಾಷ್ಟ್ರಗಳು ಒಪ್ಪಂದದ ಮೇರೆಗೆ ವ್ಯಾಪಾರವನ್ನ ಮಾಡ್ತಾವ. ಇದನ್ನ ಏನಂತೇಳಿ ಕರಿತೀವಿ ಅಂದ್ರ ಬಹುಪಕ್ಷೀಯ ವ್ಯಾಪಾರ ಅಂತೇಳಿ ಕರಿತೀವಿ.
ಹೀಗೆ ಬೇರೆ ಬೇರೆ ಸಂಘಟನೆಗಳ ಮೂಲಕ ವ್ಯಾಪಾರ ನಡೀತಾ. ಫಾರ್ ಎಕ್ಸಾಂಪಲ್ ಯಾವುದಂದ್ರ ಬ್ರಿಕ್ಸ್, ಇದ್ರಾಗ ಒಂದು 5-6 ದೇಶಗಳದವ. ಸಾರ್ಕ್ನಾಗ ಹಲವಾರು ದೇಶಗಳದವ. ನಾನು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತೇಳಿ ಒಂದು ಸೀರೀಸ್ ಮಾಡಿದ್ನಿ ಅಂದ್ರೆ ಇವೆಲ್ಲವೂ ಹೇಳ್ತೀನಿ ಅದ್ರಾಗ. ಬ್ರಿಕ್ಸ್, ಸಾರ್ಕ್, ಏಷಿಯಾನ್, ಯುರೋಪ್ ಯೂನಿಯನ್, ಹೌದಾ, ಇವೆಲ್ಲವರ ಬಗ್ಗೆ ನಾನು ಸಂಪೂರ್ಣವಾದಂತಹ ಇನ್ಫಾರ್ಮೇಶನ್ ಕೊಡ್ತೀನಿ. ಇಲ್ಲಿ ಬ್ರಿಕ್ಸ್ ಅಂದ್ರೆ ಇಲ್ಲಿ ಹಲವಾರು ದೇಶಗಳಿರ್ತಾವ. ನೆಕ್ಸ್ಟ್ ಸಾರ್ಕ್ ಆಗಿರ್ಬೋದು, ಏಷಿಯನ್ ಆಗಿರ್ಬೋದು, ಇವೆಲ್ಲವೂ ಏನಪ್ಪಾ ಅಂದ್ರ ಬಹುಪಕ್ಷೀಯ ವ್ಯಾಪಾರದಲ್ಲಿ ಬರ್ತಾವ. ವ್ಯಾಪಾರದಲ್ಲಿ ಎಷ್ಟು ಪ್ರಕಾರಗಳು? 3 ಪ್ರಕಾರಗಳು. ಏಕಪಕ್ಷೀಯ ಅಂದ್ರ ಒಂದು ಪ್ರಬಲವಾದಂತಹ ರಾಷ್ಟ್ರ ದುರ್ಬಲವಾದಂತಹ ರಾಷ್ಟ್ರದೊಂದಿಗೆ ಒತ್ತಾಯಪೂರ್ವಕವಾಗಿ ಮಾಡುವಂತಹ ವ್ಯಾಪಾರ. ದ್ವಿಪಕ್ಷೀಯ ವ್ಯಾಪಾರ ಅಂದ್ರ ಇಬ್ರು ಪರಸ್ಪರ ಹೊಂದಾಣಿಕೆಯಿಂದ ಮಾಡುವಂತಹ ವ್ಯಾಪಾರ. 3ನೇದು ಬಹುಪಕ್ಷೀಯ ವ್ಯಾಪಾರ ಎಂದರೆ 3 ಅಥವಾ 3ಕ್ಕಿಂತ ಹೆಚ್ಚು ರಾಷ್ಟ್ರಗಳು 3 ಅಥವಾ 3ಕ್ಕಿಂತ ಹೆಚ್ಚು ರಾಷ್ಟ್ರಗಳು ಏನ್ ಮಾಡ್ತಾವ ಅಂದ್ರ ಕೂಡ್ಕೊಂಡು ಒಂದು ಟೀಮ್ ಮಾಡ್ಕೊಂಡು ವ್ಯಾಪಾರವನ್ನ ಮಾಡ್ತಾವ. ಇದನ್ನ ಬಹುಪಕ್ಷೀಯ ವ್ಯಾಪಾರ ಎಂದು ಕರೆಯುತ್ತೇವೆ. ಸೊ ಇಲ್ಲಿಗೆ ವ್ಯಾಪಾರ ಅನ್ನೋದು ಏನಾಗ್ತಂದ್ರ ಲೈಟ್ ಆಗಿ ಕಂಪ್ಲೀಟ್ ಆಗ್ತದೆ. ಸೊ ಮುಂದಿನ ವಿಡಿಯೋದಲ್ಲಿ ನಾವೇನ್ ಮಾಡೋಣ ಅಂದ್ರ ಸಂದಾಯ ಬಾಕಿ ಮತ್ತು ವ್ಯಾಪಾರ ಬಾಕಿ ಎನ್ನುವಂತ ಪರಿಕಲ್ಪನೆ ಬರ್ತಾವೆ. ಇಲ್ಲಿದೆ ನೋಡ್ರಿ, ಸಂದಾಯ ಬಾಕಿ ಮತ್ತು ವ್ಯಾಪಾರ ಬಾಕಿ. ಸಂದಾಯ ಬಾಕಿ ಮತ್ತು ವ್ಯಾಪಾರ ಬಾಕಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ ಸಿಲೆಬಸ್ ಪರ್ಪಸ್ ಮತ್ತ CET ಪರ್ಪಸ್ ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ ನಾವು ಸಂದಾಯ ಬಾಕಿ ಮತ್ತು ವ್ಯಾಪಾರ ಬಾಕಿಗೆ ಸಂಬಂಧಪಟ್ಟಂತ ಸಂಪೂರ್ಣ ಅಂಶಗಳನ್ನ ನಾವೇನ್ ಮಾಡೋಣ ಅಂದ್ರ ಇಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಇಲ್ಲಿ ಹೇಳ್ಬೇಕಂತ ಹೇಳಂದಾಗ ಸಂಪೂರ್ಣವಾಗಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಅಧ್ಯಾಯಗಳನ್ನ ನಾವು ಪ್ಲೇ ಲಿಸ್ಟ್ ಮಾಡ್ಕೊಂಡು ಹೋಗಿದೀವಿ. ಆ ಪ್ಲೇ ಲಿಸ್ಟ್ ಅನ್ನ ನೀವು ಒಂದ್ ಸ್ವಲ್ಪ ಏನ್ ಮಾಡಿದಾಗ ಅಂದ್ರ ಚೆಕ್ ಮಾಡಿದಾಗ ನಿಮಗೆ ಏನಾಗ್ತದೆ ಸಂಪೂರ್ಣವಾಗಿ ಗೊತ್ತಾಗ್ತದೆ ಯಾವ ಅಧ್ಯಾಯಗಳ ಮುಗಿದವ. 1ರಿಂದ 5ನೇ ಅಧ್ಯಾಯವರೆಗೆ ಸೂಕ್ಷ್ಮ ಅರ್ಥಶಾಸ್ತ್ರ ಮುಗಿದದ. ನೆಕ್ಸ್ಟ್ 2ನೇ ಅಧ್ಯಾಯ ಅಂದ್ರೆ ಪಾರ್ಟ್ 2 ಸಮಗ್ರ ಅರ್ಥಶಾಸ್ತ್ರದಲ್ಲಿ ಒಟ್ಟು 6 ಅಧ್ಯಾಯಗಳಿದ್ದು ಇದು 6ನೇ ಅಧ್ಯಾಯ. ಇದನ್ನು ಕೂಡ ನಡೆದದ. ಸಂಪೂರ್ಣವಾಗಿ ನಾವು ಫ್ರೀ ಆಗಿ ನೀವು ಮಾಡಿಟ್ಟಿದೀವಿ. ಹಾಗಾಗಿ ನೀವು ಎಲ್ಲಾ ವಿಡಿಯೋಗಳನ್ನ ನೋಡಬೇಕು, ಒಳ್ಳೆಯ ರಿಸಲ್ಟ್ ಅನ್ನ ಮಾಡಬೇಕು. ನೋಡಿದ್ರೆ ಅದು ನಿಮ್ ಪ್ರಾಬ್ಲಮ್. ಎಕ್ಸಾಮ್ ಎಂಡಿಗೆ ನೀವು ಏನ್ ಮಾಡ್ಬೇಡ್ರಿ ಅಂದ್ರೆ ನೋಡ್ಬೇಡ್ರಿ, ಹೌದಾ. ಇನಿಷಿಯಲಿ ನೋಡ್ಕೋತ ಹೋರಿ, 100% ಒಳ್ಳೆ ರಿಸಲ್ಟ್ ಆಗ್ತದ. ಬಹಳ ಚೆನ್ನಾಗಿ ಬರೆದಂತಹ ನೋಟ್ಸ್ ಅದ, ಇದನ್ನ ಯುಟಿಲೈಸ್ ಮಾಡ್ಕೊಡ್ರಿ. ಹಿಂಗಾಗಿ ಸೊ ಈ ಅಧ್ಯಾಯದಲ್ಲೂ ಕೂಡ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ಬರ್ತಾವ. ನೆಕ್ಸ್ಟ್ ಈ ಅಧ್ಯಾಯದಲ್ಲಿ ಒಂದು ಪಾಯಿಂಟ್ ಅನ್ನ ತೆಗೆದಿದ್ದಾರೆ. ಏನ್ ತೆಗೆದಿದ್ದಾರೆ ಅಂದ್ರೆ ವಿದೇಶಿ ವಿನಿಮಯ ಅನ್ನುವಂತಹ ಪಾಯಿಂಟ್ ಅನ್ನ ತೆಗೆದಿದ್ದಾರೆ. 6.2 ಅಂತೇಳಿ ಬರ್ತದೆ. 6.2 ಒಳಗೆ ವಿದೇಶಿ ವಿನಿಮಯ ಅಂತೇಳಿ ಒಂದು ಕಾನ್ಸೆಪ್ಟ್ ಬರ್ತದ. ಆ ವಿದೇಶಿ ವಿನಿಮಯ ಅನ್ನುವಂತಹ ಪರಿಕಲ್ಪನೆಯನ್ನ ತೆಗೆದಿದ್ದಾರೆ. ಸೊ ಅದ್ರ ಬಗ್ಗೆ ನಾವೇನ್ ಮಾಡೋಣ ಅಂದ್ರೆ ಸ್ಲೈಟ್ ಆಗಿ ಡಿಸ್ಕಷನ್ ಮಾಡೋಣ. ಯಾಕಂದ್ರೆ ನಾಲೆಜು ಇಂಪಾರ್ಟೆಂಟ್ ಅಲ್ಲ. ಹಾಗಾಗಿ ಅದನ್ನ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತೇಳಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.